Hey hi guys, today's Buddy movie review. एक बड्डी ಏನಂದ್ರೆ ನಾರ್ಮಲ್ ಫ್ರೆಂಡ್ ಒಳಗೆ ಹೆಸರು ಕರ್ತಿಲ್ಲ तो ಬಡ್ಡಿಲಾಸ್ ಒಂದು ಮೂವಿ ರಿಲೀಸ್ ಆಗ್ಯದ तो ಫಿಲ್ಮ್ ಡಾಕ್ಟರ್ ಸ್ಯಾಮ್ ಆಂಥನಿ ಆ್ಯಂಡ್ ಸ್ಟಾರಿಂಗ್ ಬೈ ಅಲ್ಲು ಸಿರೀಸ್ ಮುಖೇಶ್ ರಿಷಿ ಅಲಿ ಅವರು ಫಿಲ್ಮ್ನಲ್ಲಿ ಯಾರ ರನ್ ಟೈಮ್ 2 ಗಂಟೆ 1 ನಿಮಿಷ ಮೂವಿ ಅದ ಜಾಸ್ತಿ ದೊಡ್ಡದಿಲ್ಲ ಬಟ್ ಇದು ಮೂವಿ ನೋಡೋಕ್ಕಿಂತ ಪಲೇನ 2021ದಾಗ ತಮಿಳ್ ಇಂಡಸ್ಟ್ರಿಲಾಸೆ तो ಅದು ಮೂವಿ ಟೇಲರ್ ನಾನು ನೋಡಿದೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ದಾಗ ಮೂವಿನೂ ಅದ ತೆಲುಗುದಾಗೂ ಅದ ಅಟ್ಲೀಸ್ಟ್ ಇದು ಮೂವಿನೂ ತೆಲುಗುದಾಗ ರಿಲೀಸ್ ಇಲ್ಲತ್ತದ ಮತ್ತು ಅದು ಮೂವಿ ತೆಲುಗುದಾಗ ಯಾಕೆ ಇಟ್ಟರ ಅದು ಪಾಯಿಂಟ್ ನನಗೆ ಅರ್ಥ ಆಗಲಿಲ್ಲ ಇದು ಟೇಲರ್ ಸೇಮ್ ನನಗೆ ಅನ್ಸದ ಚೇಂಜಸ್ ನನಗೆ ಏನಿಸ್ಲಿಲ್ಲ तो ಮಾರ್ನಿಂಗ್ ಥಿಯೇಟ್ರಿಗೆ ಹೋದಾಗೆ ಮುಟ್ಟ ಕಡಿಮೆ ಪಬ್ಲಿಕ್ ಇತ್ತು ಥಿಯೇಟರ್ನಲ್ಲಿ तो ಮೂವಿ ಪ್ರಮೋಷನ್ ಟೈಮ್ದಾಗ ಅಲ್ಲು ಸಿರೀಸ್ ಒಂದು ಮಾತಂದ್ರೆ ಆ ಫಿಲ್ಮ್ ಅಡಪ್ಟೇಷನ್ ಸ್ವಲ್ಪ ನಾವು ಮಾಡ್ಕೊಂಡ್ವಿ ಮ್ಯಾಕ್ಸಿಮಮ್ 20% ಅಡಪ್ಟೇಷನ್ ಮಾಡ್ಕೊಂಡ್ರೆ ನಾನು ಅನ್ಕಂದು ಬಟ್ ಇಲ್ಲ ಮುಟ್ಟ ಅಡಪ್ಟೇಷನ್ ಮಾಡ್ಕೊಂಡ್ರು ಅವರು तो ರೀಮೇಕ್ ಮೂವಿ ಅಲ್ಲ ಅಂತಂದ್ರೆ ಈಗ ಎಷ್ಟು ಗನ ಸೇಮ್ ಫಾರ್ಮುಲಾ ಆದಮೇಲೆ ರೀಮೇಕ್ ಮೂವಿ ಯಾಕೆ ಆಗಲಿಲ್ಲ ನನಗೊಂದು ಪಾಯಿಂಟ್ ನನಗೆ ಅರ್ಥ ಆಗಲಿಲ್ಲ कोई नहीं तुम्हें ಸೇಮ್ ಫಾರ್ಮುಲಾ ನನಗೆ ಅನ್ಸದ ಹಾಂ ಬಡ್ಡಿ ಕ್ಯಾರೆಕ್ಟರ್ ಟೆಡಿಯಲ್ಲಿ ರೋಲ್ ಪ್ಲೇ ಮಾಡ್ತಾರಲ್ಲ तो ಸೇಮ್ ಅವ್ರ ಆ್ಯಕ್ಟಿಂಗ್ ಒಳಗೆ ಸ್ವಲ್ಪ ನಮಗೆ ಚೇಂಜಸ್ ಫಿಲ್ಮ್ ಒಳಗೆ ಚೇಂಜಸ್ ನಮಗೆ ಅನಿಸ್ತದೆ ಬಾಕಿ ಸೇಮ್ ಫಾರ್ಮುಲಾ ಅದ ವಿತ್ ಫ್ಯಾಮಿಲಿ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ ಅದು ಮೂವಿ ನೋಡಲಿಕ್ಕೆ ಡೆಫಿನೆಟ್ಲಿ ಇದು ಫ್ಯಾಮಿಲಿ ಸಂಗಡ ನೋಡೋಂಥ ಮೂವಿ ಅದ ಫಿಲ್ಮ್ ಡಿಸಪಾಯಿಂಟ್ಮೆಂಟ್ ಅಲ್ಲು ಸಿರೀಸ್ ಯಾರಪ್ಪ ಅಂದ್ರೆ ಅಲ್ಲು ಅರ್ಜುನ್ ತಮ್ಮ ಅವರ ಇವ್ರು ಕೇಳಿದಾಗ ಇನ್ನೊಂದು ಬಿಗ್ಗೆಸ್ಟ್ ಮೂವಿ ಇನ್ನೂ ಇಟ್ಕೊಟ್ಟಿಲ್ಲ तो ಇದು ಮೂವಿ ಸಕ್ಸಸ್ ಆಗ್ತದ ಏನಿಲ್ಲ ಇನ್ನೊಂದು 2-3 ಡೇಸ್ನಾಗ ಕಲೆಕ್ಷನ್ ಮಾಡಿದ್ಮೇಲೆ ಈ ಫಿಲ್ಮ್ ಗೊತ್ತಾದ ನಮಗೆ ಫಿಲ್ಮ್ ಸ್ಟೋರಿ ನಾವು ಮಾತಾಡ್ಬೇಕಂದ್ರೆ ಮೆಡಿಕಲ್ ಮಾಫಿಯಾ ಬಗ್ಗೆ ಫಿಲ್ಮ್ನಲ್ಲಿ ತೋರಿಸಿದ್ರೆ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಒಂದು ಕ್ಯಾರೆಕ್ಟರ್ ಅದ ಅರ್ಜುನ್ ಅವರು ಅವ್ರ ಪರ್ಫಾರ್ಮೆನ್ಸ್ ಫಿಲ್ಮ್ನಲ್ಲಿ ಸಾಲಿಡ್ ಅದ ಬಸ್ ಥೋಡೆ ಪ್ಲೇಸ್ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ದಾಗೆ ಹೇಳ್ತಾರಲ್ಲ ನನಗೆ ಡೊನೇಟ್ ಬೇಕು ಅದು ಕಿಡ್ನಿ ಬೇಕು ಲಿವರ್ ಬೇಕು ಹಾರ್ಟ್ ಬೇಕು ಅಂತ ಹಿಂಗೆ ಮೆಡಿಕಲ್ ಮಾಫಿಯಾ ಬಗ್ಗೆ ಫಿಲ್ಮ್ನಲ್ಲಿ ತೋರಿಸಿರಲ್ಲ ಸ್ಟ್ರಾಂಗ್ ಪಾಯಿಂಟ್ ನನಗೆ ಅನ್ಸಿದ್ದು ಒಂದು ಸಣ್ಣ ಪಾರ್ನಿಗೆ ಕಿಡ್ನಾಪ್ ಮಾಡ್ತಾರೆ ಮತ್ತು ನಮ್ಮ ಹೀರೋನಿಗೆ ಇಲ್ಲಿ ಕಿಡ್ನಾಪ್ ಮಾಡಿದೆ ಇಲ್ಲಿ ಫಿಲ್ಮ್ ಮೇನ್ ಸ್ಟೋರಿನ ಪಾಯಿಂಟ್ ನಾವು ಮಾತಾಡಿ ಬಡ್ಡಿ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಆ ಟೆಡ್ಡಿ ತೋರಿಸಿರಲ್ಲ ಅದು ಕ್ಯಾರೆಕ್ಟರ್ ಯಾರ ಫಿಲ್ಮ್ನಲ್ಲಿ ಇನ್ನೊಬ್ಬರು ಯಾರು तो ಫಿಲ್ಮ್ ನೋಡ್ಬೇಕಾಗ್ತದೆ ಅವಾಗ ನಿಮಗೆ ಪಾಯಿಂಟ್ ಎಲ್ಲ ಅರ್ಥ ಆಗ್ತದೆ ಫಿಲ್ಮ್ ಸ್ಟೋರಿ ಏನು ತೋರಿಸ್ಲಕ್ಕೆ ಕ್ವಶನ್ ಮಾಡಿ ಅಂತ ಸ್ಪೆಷಲ್ ನಾವು ಮಾತಾಡ್ಬೇಕಂದ್ರೆ ಮುಖೇಶ್ ರಿಷಿ ಕ್ಯಾರೆಕ್ಟರ್ ಬಗ್ಗೆ ಸೀನ್ ಅದ ಅಲ್ಲಿ ಒಂದು ಡೈಲಾಗ್ ಹೇಳ್ತಾನೆ ಕಾಮಿಡಿ ಆ್ಯಕ್ಟರ್ ಅನ್ಕೊಂಡೇನೋ ನಾವು ವಿಲನ್ ಕ್ಯಾರೆಕ್ಟರ್ ಯಾವಾಗಲೂ ಮಾಡ್ಕೊತಾನೆ ಬಂದಿನಿ ಈ ಕಾಮಿಡಿ ರೋಲ್ ಮಾಡ್ಲತ್ತಿರ್ಬೇಕಂತ ಒಂದು ಡೈಲಾಗ್ ಮುಖೇಶ್ ರಿಷಿ ಅವ್ರು ಹೇಳ್ತಾರೆ ನನಗೆ ಸ್ವಲ್ಪ ಅಲ್ಲಿ ಪಂಚಸ್ ನೆಗು ಬಂತು ಮುಖದ ಮೇಲೆ ಬಟ್ ಎನರ್ಜೆಟಿಕ್ ಆ್ಯಕ್ಟಿಂಗಲ್ಲಿ ನಮಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನಿಸ್ತು ಅಲ್ಲೂ ಸಿರೀಸ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದು ಸ್ವಲ್ಪ ಪರ್ಫಾರ್ಮೆನ್ಸ್ ಡಿಸಪಾಯಿಂಟ್ ಮಾಡ್ದಂಗೆ ನನಗೆ ಅನಿಸಿದ್ದು ಮೊನ್ನೆ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ವೆಲ್ ಅವ್ರ ಆ್ಯಕ್ಟಿಂಗ್ ನನಗೆ ಡಿಸಪಾಯಿಂಟ್ ಮಾಡ್ದಂಗೆ ಆಯಿತು ಯಾಕಂದ್ರೆ ಫಿಲ್ಮ್ನಲ್ಲಿ ಅಲ್ಲಿ ಆ್ಯಕ್ಟರ್ ಅರ ಅವ್ರು ಇದ್ದ ಮೇಲೆ ಕಾಮಿಡಿ ಪಂಚಸ್ ಹೆಂಗೆ ಇರ್ಬೇಕು ಬಾಸ್ ಸಾಲಿಡ್ ಇರಬೇಕಲ್ಲ ಎಂಡ ಚಾಟಾ ಅಂತ ಒಂದು ಹಂಗನ ಡೈಲಾಗ್ ಒಂದು ಸಾಲಿಡ್ ಡೈಲಾಗ್ಗಳು ಇರಬೇಕು ತಾಯಿ ಮಸ ಅಂತ ಒಂದು ಡೈಲಾಗನ್ನು ಇರಬೇಕು ಇಲ್ಲ ಸಿಂಪಲ್ ರೋಲ್ ಅವ್ರಿಗೂ ಕೊಟ್ಟಾರ ಇಲ್ಲಿ ನಮ್ಮ ಹೀರೋ ಕ್ಯಾಪ್ಟನನ್ನು ಪ್ಲೇನ್ ನರ್ಸನ್ನು ಅದೇ ಏರ್ಪೋರ್ಟ್ನಲ್ಲಿ ಜಾಬ್ ಮಾಡ್ತಾರೆ ನಮ್ಮ ಹೀರೋನಿಯವರು ಗೈಡೆನ್ಸ್ ಇರು ಕೊಡ್ತಾರೆ ಪ್ಲೇನ್ ಎಲ್ಲಿ ಲ್ಯಾಂಡ್ ಆಗಬೇಕು ಈ ಟೆಡ್ಡಿ ಯಾರ ಫಿಲ್ಮ್ ಮುಂದಕ್ಕೆ ಏನಾಗ್ತದ ಮತ್ತು ಮೆಡಿಕಲ್ ಮಾಫಿಯಾ ಬಗ್ಗೆ ಏನಾಗ್ತದ ಇಲ್ಲಿ ನಾವು ಮಾತಾಡೋದು ಅರ್ಜುನ್ ನೆಗೆಟಿವ್ ವಿಲನ್ ಕ್ಯಾರೆಕ್ಟರ್ ಅಲ್ಲ ಅವ್ರ ಪರ್ಫಾರ್ಮೆನ್ಸ್ ನಾವು ಮಾತಾಡೋದು ಸಾಲಿಡ್ ನನಗೆ ಅನ್ಸೋದು ಬಸ್ ಫಿಲ್ಮ್ ನೋಡೋ ಮಟ್ಟಿಗೆ ಮತ್ತು ಹಾರ್ಟ್ ಬೇಕಾಗ್ಯದ ಈಗ ಹಾರ್ಟ್ ತೆಗಿಬೇಕಂದ್ರೆ ಬ್ಲಡ್ ಮನುಷ್ಯನ ಒಳಗೆ ಓಡಾಡಬೇಕು ಅವಾಗೇ ಅದು ಹಾರ್ಟ್ ತೆಗಿಲಿಕ್ಕೆ ಬರ್ತದೆ ಬಟ್ ಅಲ್ಲಿ ಒಂದು ಸೀನ್ ನೋಡ್ರಿ ನೀವು ಅವ್ನ ಮನುಷ್ಯನೊಳಗೆ ಬ್ಲಡ್ ಓಡಾಡಲಾಗ್ಯದ ಅವ್ನ ಹಾರ್ಟ್ ಬೀಟ್ ಮುಟ್ಟ ಸ್ಲೋ ಹೊಡ್ಕಲತ್ತದ ಬಟ್ ಅದೇ ಟೈಮ್ದಾಗ ಅವ್ನು ಆಪ್ರೇಷನ್ ಮಾಡ್ತಾನಂತಲ್ಲ ವಾಯ್ ಹೆಂಗೆ ಮಾಡ್ತೀರಿ ಆಪ್ರೇಷನ್ ಮನುಷ್ಯನೊಳಗೆ ಬ್ಲಡ್ ಓಡಾಡ್ಲಿಕ್ಕರು ಅದು ಆಪ್ರೇಷನ್ ನೀವು ಹೆಂಗೆ ಮಾಡ್ತೀರಿ ಅರೆ ನೀನು ಲೇಪನಿ ಕವರ್ ಹಾಕೊಂಡು ನಾ ಡ್ಯೂಟಿ ಅಂದ್ಕಲ್ಲ ಅಲ್ಲು ಸಿರೀಸ್ ಆದಿತ್ಯ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ಯಾರ ಫಿಲ್ಮ್ನಲ್ಲಿ ವೆಲ್ ನಾನು ಮುಖೇಶ್ ಕ್ಯಾರೆಕ್ಟರ್ ಬೆಟರ್ ನನಗನ್ಸಿದ ಆ್ಯಂಡ್ ಟೆಡ್ಡಿ ಕ್ಯಾರೆಕ್ಟರ್ ಈ ಥರ ಕಾನ್ಸೆಪ್ಟ್ದಾಗ ತಮನ್ಯ ಭಾಟಿಯಾ ಮೂವಿ ಬಂದಿತ್ತು ರಾಮ್ ಅವ್ರ ಹೀರೋ ಇದ್ದರು ಸೊ ಅದನ್ನು ಸೇಮ್ ಫಾರ್ಮುಲಾ ಇತ್ತು ಬಟ್ ನನಗೆ ಟೆಡ್ಡಿ ಮೂವಿ ಟೇಲರ್ ನನಗೆ ಬೆಟರ್ ಅನ್ಸದ ಡೆಫಿನೆಟ್ಲಿ ಟೆಡ್ಡಿ ಮೂವಿ ನೋಡ್ಲಿಕ್ಕೆ ನಾನು ಕೋಶಿಶ್ ಮಾಡ್ತೀನಿ ಮತ್ತು ಇನ್ನೊಂದು ಸಲ ಇದ್ಮೇಲೆ ವೀಡಿಯೋ ಮಾಡ್ತೀನಿ ಫಿಲ್ಮ್ ಒಳಗೆ ಮತ್ತೆ ಏನು ಚೇಂಜಸ್ ಮಾಡ್ಯಾರ ಆ ಫಿಲ್ಮ್ ಒಳಗೆ ಏನು ಚೇಂಜಸ್ ಇತ್ತು ಮತ್ತು ಈ ಫಿಲ್ಮ್ ಒಳಗೆ ಏನು ಚೇಂಜಸ್ ಮಾಡ್ಯಾರ ಸೊ ಒಂದು ಶಾಕಿಂಗ್ ಮೂಮೆಂಟ್ ನನಗೆ ಅನಿಸಿಲ್ಲ ಮೂವಿ ನೋಡೋ ಮಟ್ಟಿಗೆ ಥೋಡೆ ಆ್ಯಕ್ಷನ್ ಸೀನ್ಸ್ ಫಿಲ್ಮ್ನಲ್ಲಿ ಇನ್ನೂ ಬೆಟರ್ ಇರಬೇಕಂದ್ರೆ ಒಂದು ಪ್ಲೇನ್ ಒಳಗೆ ಆ್ಯಕ್ಷನ್ ಸೀನ್ ಅದ ಅದು ಸೀನ್ ನೋಡ್ರಿ ಡೋರ್ ಓಪನ್ ಆಗ್ತದ ಮೇಲೆ ಸ್ಟ್ರಕ್ಚರ್ ತೆಳಗನ ಬಿಡ್ಬೇಕಿಲ್ಲ ಅದ ಕ್ರಾಸ್ ಆಗ್ಯದ ಅದು ಡೋರ್ ಬಲ್ಲಿ ಅಂದ್ರೂ ಅದು ಸ್ಟ್ರಕ್ಚರ್ ಅಳ್ಳಾಡಲಾಗ್ಯದ ಅದು ಸೀನ್ ಶಾಕ್ ಅದ ಇದೇನಪ್ಪ ಇಟ್ಟಾರ ಇಲ್ಲಿ ಕಾಮಿಡಿ ಪಂಚಸ್ ಅಲ್ಲಿ ಇಮೋಷ್ನಲಲ್ಲಿ ಕನೆಕ್ಟ್ ನನಗೆ ಆಗಲಿಲ್ಲ ಫಿಲ್ಮ್ ನೋಡೋ ಮಟ್ಟಿಗೆ ಸೊ ಇದೇ ಬೇಸಿಕ್ ಸ್ಟೋರಿ ನನಗೆ ಅನ್ಸದ ಸೊ ನಾಳೆಗೆ ಮಾರ್ಟಿನ್ ಮೂವಿ ಟೇಲರ್ ಬರ್ಲತ್ತದ तो ಎಷ್ಟು ಗನ ವೇಟಿಂಗ್ ಇದ್ರಿ ಕಾಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಆ್ಯಂಡ್ ಬೈ ಬೈ వచ్చి పోమ్మా మెరుపుతేగా లే బా వెళ్ళిపోదాం తప్పురా